ನಿಮ್ಮ ಮಕ್ಕಳ ಮದುವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗೇ ಮದುವೆ ಮಾಡಿ, ಸಂಸಾರವನ್ನು ಕೂಡಿಸ್ರಿ, ಒಳ್ಳೆ ಕಲ್ಯಾಣ ಮಂಟಪ ತಗೊಳ್ರಿ, ಅನುಭವ ಮಾಡಿಸ್ರಿ, ಊಟ ಮಾಡಿಸ್ರಿ, ಪುಸ್ತಕ ಪ್ರಿಂಟ್ ಮಾಡಿಸ್ರಿ. ಯಥೇಚ್ಛವಾಗಿ ಅನ್ನ ಮಾಡಿಸೋದು, ಊಟ ಮಾಡಿಸೋದು, ಐಟಮ್ಗಳು ಮಾಡಿಸೋದು, DJ ಹಾಕ್ಸೋದು, ಪಟಾಕಿ ಹಾರಿಸೋದು, ಪರಿಸರ ಮಾಲಿನ್ಯ ಮಾಡೋದು, ಕುಣಿಯೋದು, ಕುಡಿಯೋದು, ಕುಪ್ಪಳಿಸೋದು. ಇರೋನು ಒಬ್ಬನ ಮಗ ಏನ್ರಿ ಮನುಷ್ಯತ್ವ ಏನ್ರಿ? ಎಜುಕೇಷನ್ ಸಿಸ್ಟಮ್ ಏನ್ರಿ? ಇದು ಲಕ್ಷಣ ಏನ್ರಿ? ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆ ಬರದಿದ್ದಾಗ ಈ ಸಮಾಜದೊಳಗಡೆ ಯಾವ ಸಂಸಾರ, ಯಾವ ಮನೆತನಗಳು? ಸ್ವಾಮಿ, ಮನೆ ಇಲ್ಲದ ಒಬ್ಬ ಪ್ರಧಾನಮಂತ್ರಿಯಾಗಿ ಹೋದ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಗತ್ತಿನಲ್ಲಿ. ಗಾಂಧೀಜಿ ಮೈ ಮೇಲೆ ಬಟ್ಟೆ ಹಾಕಲಿಲ್ಲ. ಮದರ್ ತೆರೇಸ 2 ರೊಟ್ಟಿಯನ್ನು ಇಟ್ಟುಕೊಂಡು ಹೋದ್ಲು. ರೋಡಿನಲ್ಲಿ ಸಾವಿರಾರು ಜನ ಬದುಕಿದ್ದಾರೆ, ಭಿಕ್ಷುಕರು ಬದುಕಿದ್ದಾರೆ, ಸ್ಲಮ್ ಏರಿಯಾದಲ್ಲಿ ಬದುಕಿದ್ದಾರೆ, ಅನ್ನ ಇಲ್ಲದವರು ಬದುಕಿದ್ದಾರೆ, ರೋಡಿನಲ್ಲಿ ಟಾರ್ ಹಾಕುವವರು ಬದುಕಿದ್ದಾರೆ. ನಮ್ಮ ಕಣ್ಣುಗಳು ಎಲ್ಲಿದೆ ಇವತ್ತು ಈ ಜಗತ್ತಿನಲ್ಲಿ? ನಿಮ್ಮ ಶ್ರೀಮಂತಿಕೆಯೇ ದೊಡ್ಡದಾ? ಪ್ರಶ್ನೆ ಹಾಕಿಕೊಳ್ಳಿ. ಬದಲಾವಣೆಯಾಗಿ ನೀವೆಲ್ಲರೂ ಬದಲಾವಣೆಯಾಗಿ ಸ್ವಾಮಿ. ಏನು ರಾತ್ರಿ ಒಂದು ಮದುವೆಗೆ ಇಲ್ಲ ಅಂದ್ರೆ ಮಿನಿಮಮ್ 5ರಿಂದ 1 ಲಕ್ಷ ರೂಪಾಯಿ ಕುಡಿತೀರಲ್ಲ ಸ್ವಾಮಿ. ಬಾಟ್ಲು ಸಂಸಾರ ಇರೋನೊಬ್ಬನೇ, ಮತ್ತು ಅವನಿಗೆ ಮಾಡಲಾರ್ದೆ ಏನು ಸ್ವಾಮಿ? ಇದ ಸಂಸಾರ? ಇದು ಮನೆತನನ? ಇದು ಮದುವೆನಾ? ಇದು ಜಗತ್ತ? ಎಲ್ಲಿದ್ದೀರಿ? ಸತ್ತಾಗ ಭಜನೆ ಮಾಡುತ್ತಾರೆ. ಭಜನೆ ಮಾಡೋರಿಗೆ, ಕುಡುಕರಿಗೆ ರೊಕ್ಕ ಕೊಟ್ಟು ಕರ್ಕೊಂಬರ್ಬೇಕು ಭಜನೆ ಮಾಡಕ್ಕ. ಹೆಣ ಹೊರುವಾಗ ಪಟಾಕಿ ಹಾರಿಸ್ಬೇಕು ಅಲ್ಲ? ಹೆಣ ಎತ್ತುವಾಗ ಪಟಾಕಿ ಹಾರಿಸ್ತಾರಲ್ಲ? ಹಾರಿಸ್ತಾರಲ್ರಿ? ಹೇಳ್ರಿ, ಹಾರಿಸ್ತಾರಲ್ಲ? ಹೆಣ ಎತ್ತುವಾಗ ಪಟಾಕಿ ಹಾರಿಸಬೇಕು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೆದ್ರು ಪಟಾಕಿ ಹಾರಿಸ್ಬೇಕು. ನಿಮ್ಮ ಮದುವೆ ಮನೆಗೂ ಪಟಾಕಿ ಹಾರಿಸಬೇಕು. ಯಾವುದರ ಸಂಕೇತ? ಎಲ್ಲಿದೆ ಸಂಸ್ಕಾರ? ಯಾವ ಸಮಾಜದಲ್ಲಿದ್ದೇವೆ ನಾವು? ಯಾವ ರಾಷ್ಟ್ರದಲ್ಲಿದ್ದೇವೆ ನಾವು? ನೊಂದವರ ನೋವು ನೋಯದವರೆತ್ತಬಲ್ಲರು. ನೊಂದವರ ನೋವು ನೋಯದವರೆತ್ತಬಲ್ಲರು ಸ್ವಾಮಿ. ಮದುವೆ ಆಡಂಬರ, ಆದರ್ಶ ಆಗಬೇಕು, ಆಡಂಬರ ಆಗಬಾರದು, ವೈಭವ ಆಗಬಾರದು. ಮನುಷ್ಯನ ಜೀವನದ ಬದಲಾವಣೆಗಳ ತರಬೇಕು. ಸಂಸಾರ ಅನ್ನೋದು ಬಹಳ ದೊಡ್ಡ ಕುಟುಂಬ. ಈ ಜಗತ್ತಿನಲ್ಲಿ ನಮ್ಮಂಥ ಸನ್ಯಾಸಿಗಳನ್ನು ಕೊಟ್ಟವರು ನೀವು, ಶಂಕರಾಚಾರ್ಯರನ್ನು ಕೊಟ್ಟವರು ನೀವು, ಬುದ್ಧನನ್ನು ಕೊಟ್ಟವರು ನೀವು, ಸ್ವಾಮಿ ವಿವೇಕಾನಂದರನ್ನು ಕೊಟ್ಟವರು ನೀವು, ಅಬ್ದುಲ್ ಕಲಾಮನ ಕೊಟ್ಟವರು ನೀವು. ಮಠ ದೊಡ್ಡದಲ್ಲ, ಮನೆ ದೊಡ್ಡದು, ಸಂಸಾರ ದೊಡ್ಡದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಸಮಾಜದೊಳಗಡೆ. ಹೆದರಿಕೆ ಆಗ್ತದೆ ನನಗೆ ರೋಡಲ್ಲಿ ಓಡಾಡಬೇಕಾದ್ರೆ, ಭಯ ಆಗ್ತದೆ ನಮಗೆ. ಏನು ಬೈಕು ಕೊಡಿಸಿದಿರಿ, ಏನು ತಿರುಗಾಡ್ತಾರೆ, ಏನು ಕುಡಿತಾರೆ. ದಯಮಾಡಿ ನೀವು ಮುಂದೆ ಮದುವೆ ಮಾಡುವವರಲ್ಲಿ ವಿನಂತಿಸ್ಕೊಳ್ತೇನೆ, ನಾನು ಕೈ ಮುಗಿದು ಕೇಳ್ತೇನೆ. ಈ ದೇಶ ಇನ್ನೂ ಶ್ರೀಮಂತ ದೇಶ ಆಗಿಲ್ಲ, ಬಡ ದೇಶ ಇದು. ಶ್ರೀಮಂತಿಕೆ ಸಂಪತ್ತಿರ್ಬೋದು, ಬಡ ದೇಶ ಸ್ವಾಮಿ. ಒಂದೊಂದು ತುತ್ತು ಅನ್ನಕ್ಕಾಗಿ ಬಡದಾಡ್ತಾ ಇದ್ದೇವೆ ಇವತ್ತು ನಾವು. ಒಂದೊಂದು ತುತ್ತು ಅನ್ನಕ್ಕಾಗಿ. ಹೋಗ್ರಿ, ಮೆಜೆಸ್ಟಿಕ್ಗೆ ಹೋಗ್ರಿ, ಗೊತ್ತಾಗ್ತದೆ. ಬಾಂಬೆಗೆ ಹೋಗ್ರಿ, ಗೊತ್ತಾಗ್ತದೆ. ಬೀದರ್ಗೆ ಹೋಗ್ರಿ, ಗೊತ್ತಾಗ್ತದೆ. ನಿಮ್ಮ ಶ್ರೀಮಂತಿಕೆ ದರ್ಪವನ್ನು ತೋರಿಸಿ ಊಟದ ಎಲೆಯಲ್ಲಿ ಅನ್ನವನ್ನು ತೆಗೆದು ಹೊರಗಡೆ ಬಿಸಾಕ್ತಿರಿ. ಹೀಗೆ ಕಾಯ್ಕೊಂಡು ಕುಂತಿರ್ತಾರೆ ಜನ. ಇವಳಂದ್ಲು, ಒಂದು ಅಗಳು ಚೆಲ್ಲುವಾಗ ನನಗೆ, ಒಂದು ಅಗಳು ತೆಗೆದುಕೊಳ್ಳುವಾಗ ಕೆಳಗೆ ಬಿದ್ದರೆ ಅದನ್ನು ತೊಳೆದು ಊಟ ಮಾಡಬೇಕನ್ನುವ ಶರಣ ಧರ್ಮದ ಪರಂಪರೆಯಲ್ಲಿ ಮದುವೆ ಸಂದರ್ಭದಲ್ಲಿ ಅನ್ನವನ್ನು ವೇಸ್ಟ್ ಮಾಡುವ ಜೀವನದ ಅಧಿಕಾರದ ದರ್ಪ ಎಲ್ಲಿ ಇವತ್ತು ನಮ್ಮದು? ಆತ್ಮಾಲೋಕನ ಮಾಡಿಕೊಂಡು ಹೋಗಿ ನೀವು ಇಲ್ಲಿ ಕೊಡ್ತವರು ಇನ್ನು ಮುಂದೆ ನಿಮ್ಮ ಮಕ್ಕಳ ಮದುವೆ ಮಾಡುವಾಗ. ನನ್ನ ವಿನಂತಿ, ಇದು ನನ್ನ ಆಕ್ರೋಶ ಅಲ್ಲ, ನನ್ನ ವಿನಂತಿ ಸ್ವಾಮಿ, ನನ್ನ ವಿನಂತಿ. ಮಳೆ ಹೋಗಿದೆ, ಬೆಳೆ ಹೋಗಿದೆ, ಬಿಸಿಲು ತುಂಬಿ ತುಳುಕ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ, ಮಕ್ಕಳು ಸ್ವೇಚ್ಛಾಚಾರದಿಂದ ತಿರುಗಾಡ್ತಾ ಇದ್ದಾರೆ ಇವತ್ತು ಈ ಜಗತ್ತಿನಲ್ಲಿ. ಎಲ್ಲಿ ಸ್ವಾಮಿ ಸಂಸಾರ? ಎಲ್ಲಿ ಸಂಸ್ಕಾರ? ಎಲ್ಲಿ ಮನೆತನ? ಹೆಣ್ಣು ಮಕ್ಕಳು ಪ್ರಸಾದವನ್ನ ತಟ್ಟೆಯಲ್ಲಿ ಇಷ್ಟಿಷ್ಟು ಹಾಕೊಂಡು ಚೆಲ್ತಾರೆ ಸಿಟಿ ಒಳಗಡೆ. ಶರಣರು ಹೇಳಿದ್ರು, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರುವನಿ ಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ 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 ಎಚ್ಚರ.
ನನಗೆ ಇಲ್ಲಿ ನೋಡಿದೆ ಒಂದು 10 ಮದುವೆ, ಸುಮ್ಮನೆ ನಿಂತು ನೋಡಿದೆ ನಾನು ಹೊರಗಡೆ. ಏನು ಕುಣಿಯೋದು, ಎಲ್ಲಿರಿ, ಏನ್ರಿ ಇದೆಲ್ಲ, ಯಾವುದ್ರಿ ಇದು? ಸಂಸ್ಕೃತಿ ಏನ್ರಿ? ಸಂಸ್ಕೃತಿ ಏನ್ರಿ? ಮರ್ಯಾದೆಯಿಂದ ಮದುವೆ ಆಗಬೇಕು. ಹೇಗೆ ಹೇಗೆ ಈ ಜಗತ್ತಿಗೆ ನೀವು ಕುಟುಂಬಗಳು ದೇವರುಗಳು, ನೀವು ಕುಟುಂಬಗಳು ದೇವರುಗಳು, ನಮಗೆ ದೇವರುಗಳು. ನಿಮ್ಮನ್ನು ನೋಡಿದ್ರೆ ನಮಗೆ ಬದಲಾಗಬೇಕು, ನಿಮ್ಮನ್ನು ನೋಡಿದ್ರೆ ನಾವು ಬದಲಾಗಬೇಕು, ನಿಮ್ಮನ್ನು ನೋಡಿದ್ರೆ ನಮ್ಮ ಮನಸ್ಸು ಸಂತೋಷ ಆಗಬೇಕು. ನನ್ನ ಪ್ರವಚನದಲ್ಲಿ ಯಾರಾದರೂ ಬದಲಾಗುವವರು ಇದ್ದರೆ, ನಿಮ್ಮ ಮಕ್ಕಳ ಮದುವೆ ಮಾಡೋದಿದ್ರೆ DJ ಹಚ್ಚಬೇಡ್ರಿ, ಮೆರವಣಿಗೆ ಮಾಡಬೇಡ್ರಿ, ಸಿಂಪಲ್ ಆಗಿ ಕಾರ್ನಲ್ಲಿ ಕರ್ಕೊಂಡು ಬನ್ನಿ, ಕೂರಿಸ್ರಿ, ವಚನ ಹಾಡಿಸ್ರಿ. 4 ಜನ ಕುರುಡರಿಗೆ, ಮಕ್ಕಳಿಗೆ, ಅವಿದ್ಯಾವಂತರಿಗೆ, ವಿದ್ಯಾವಂತರಿಗೆ, ಬಡ ವಿದ್ಯಾರ್ಥಿಗಳಿಗೆ, ಮಕ್ಕಳಿಲ್ಲದ ಬಟ್ಟೆಯವರಿಗೆ ಈ ಜಗತ್ತಿನ ಹಣವನ್ನು ವ್ಯಯ ಮಾಡೋದಕ್ಕೆ ಕಲಿಯಿರಿ ಸ್ವಾಮಿ. ಈ ಭಾರತ ದೇಶದಲ್ಲಿರೋ ನೀವು ಯಾರು ಶ್ರೀಮಂತರಲ್ಲ, ದೇಶನೇ ಸಾಲದಲ್ಲಿ ಇದೆ ಅಂದಮೇಲೆ ನೀವೆಂಥ ಶ್ರೀಮಂತರು? ಈ ಜಗತ್ತಿನಲ್ಲಿ ನೀವೆಂಥ ಶ್ರೀಮಂತರು? ನನಗೆ ಒಂದೊಂದು ಸಲ ನಿಮ್ಮನ್ನು ನೋಡಿಬಿಟ್ರೆ ಭಯ ಆಗ್ತದೆ. ನಮ್ಮಂಥವ್ರು ನಿಂತ ಮಾತಾಡೋರನ್ನ ಓಡಿಸ್ತಾರೆ ಜಗತ್ತಿನಲ್ಲಿ. ಬಸವಣ್ಣ ಮಾತಾಡಿದ್ದಕ್ಕೆ ತಾನೇ ಕಲ್ಯಾಣ ಬಿಟ್ಟು ಓಡಿಸಿದ್ದು. ಗಾಂಧೀಜಿನ ಗುಂಡಿಟ್ಟಂಥವರು ನೀವು. ಸಾಕ್ರೆಟಿಸ್ಗೆ ವಿಷ ಕೊಡಿಸಿದ್ರು. ಈ ದೇಶದೊಳಗಡೆ ಅತಿ ಅದ್ಭುತವಾದಂಥ ಅದ್ವೈತ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂತಹ ನಿಮ್ಮ ಬೀದರ್ ಜಿಲ್ಲೆಯ ಚಳಕಾಪುರದ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟರು ಈ ಸಮಾಜ. ಸ್ವಾಮಿ, ಎಂಥವನು ಸಿದ್ಧಾರೂಢ, ಎಂಥ ದೊಡ್ಡ ಅದ್ವೈತ ಸಾಮ್ರಾಜ್ಯವನ್ನು ಕಟ್ಟುದು. ಕಲ್ಯಾಣ ಬದಲಾಗಬೇಕು, ನಾಡು ಬದಲಾಗಬೇಕು, ದೇಶ ಬದಲಾಗಬೇಕು, ಮನಸ್ಸುಗಳು ಬದಲಾಗಬೇಕು, ಭಾವನೆಗಳಿಗೆ ಬೆಲೆ ಬರಬೇಕು. ಅದು ಮನುಷ್ಯತ್ವ. ಶಿಕ್ಷಣ ಅಂದರೆ ಹೊಟ್ಟೆಪಾಡಿಗಲ್ಲ, ಬದುಕನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಶಿಕ್ಷಣ ಅಂತ ಹೇಳುತ್ತೆ. ಹೊಟ್ಟೆಪಾಡಿಗಾಗಿ ಶಿಕ್ಷಣ ಅಲ್ಲ, ಬದುಕುಗಳಲ್ಲಿ ಬದಲಾವಣೆ, ಎಜುಕೇಶನ್, ಬುದ್ಧಿಯ ಬಲ, ಜೀವನದ ಮೌಲ್ಯ, ಸಂಸಾರದ ಮೌಲ್ಯ. ಎಂಥವಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಕತೆ ಹೇಳಿದಿನ ಇಲ್ಲ? ಇಲ್ಲಿ ಹೇಳಿದಿನ ಇಲ್ಲ? ಹೇಳ್ರಿ. ಎಂಥವನು ಮನೆ ಇಲ್ಲದ ಪ್ರಧಾನಮಂತ್ರಿ ಮಗಳು ಡೆಲ್ಲಿ ಒಳಗಡೆ ಹೇಳ್ತಾಳ, ನೀನು ಬಾಂಬೆಗೆ ಹೋಗ್ತಾ ಇದ್ದೀಯಂತೆ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಅಂತ ಹೇಳಿ ಮಗಳನ್ನು ಕರೆದುಕೊಂಡು ಡೆಲ್ಲಿ ಸ್ಟೇಷನ್ಗೆ ಬರ್ತಾರೆ. ಮಗಳು ಬರ್ತಾಳೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಅಧಿಕಾರದ ಕಾರಲ್ಲಿ ಬರ್ತಾರೆ. ಮಗಳು ರಿಕ್ಷಾದಲ್ಲಿ ಬಂದು ಇಳಿತಾಳೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಷನಲ್ಲಿ ಟಿಕೆಟ್ ಕೊಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗಳಿಗೆ ಕೇಳ್ತಾಳೆ, ಅಪ್ಪ ನಿನ್ನ ಜೊತೆಲಿ ಬರಲಿಕ್ಕೆ ನನಗೆ ಅಧಿಕಾರ ಇಲ್ಲಮ್ಮ, ನನಗೆ ಬರುವ ಸಂಬಳ ನಿನಗೆ 3ನೇ ದರ್ಜೆ ಟಿಕೆಟ್ ತೆಗೆದುಕೊಳ್ಳುವ ಶಕ್ತಿ ನನಗೆ ಕೊಟ್ಟಾನ ಅಷ್ಟೇ ಹೊರತು ನೀನು ಕೊಟ್ಟಿಲ್ಲ ಅಂತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಾಜದವರು. ಅಧಿಕಾರಿ ವರ್ಗದವರೇ, ವೃತ್ತಿ ಬಾಂಧವರೇ, ರೈತ ಬಾಂಧವರೇ, ದುಡಿಯುವ ಕೈಗಳೇ, ಈ ಸಮಾಜ ನೋಡಿ, ಈ ರಾಷ್ಟ್ರ ನೋಡಿ, ಈ ಜಗತ್ತನ್ನು ನೋಡಿ ಒಂದು ಸಲ. ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಿ ಹಣವನ್ನು? ಸಾಲ ಮಾಡಿ ಮದುವೆ ಮಾಡೋದು. ಅವರು DJ ಹಚ್ಚಾರ ಅಂದ್ರೆ ಇವ್ರದ್ದು ಮಹಾರಾಷ್ಟ್ರದಿಂದ ತರೋದ್ರಿ, ಬಾಂಬೆಯಿಂದ. ಇವ ಕೊಲ್ಲಾಪುರದಿಂದ ತಂದಾನಂದ್ರ ಅವ ಸೊಲ್ಲಾಪುರದಿಂದ ತರೋದು. ದಿಮಾಕ್ ಖರಾಬ್. ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ನೀವು, ಸತ್ಯದ ನಿಲುವನ್ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ನಾನು ಹಿಂಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡ್ರಿ. ನನಗೆ ಬದಲಾವಣೆ ಆಗಬೇಕಾಗಿದೆ ಈ ದೇಶ. ಮಕ್ಕಳು ಮದುವೆ ಸಂದರ್ಭದಲ್ಲಿ ರಾತ್ರಿ ಕುಡಿದು ಕುಪ್ಪಳಿಸೋದು ನೋಡಿಬಿಟ್ರೆ ಮೈ ಜುಮ್ಮಂತದೆ ಸ್ವಾಮಿ. ಶಿವ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಇಸ್ಲಾಂ ಧರ್ಮದಲ್ಲಿ ಕುಡಿಯೋದು ಕಡಿಮೆ ಆಯಿತು, ಸಮಾಜ ಕಟ್ಟಿದ್ರು, ನಮ್ಮ ಮಕ್ಕಳೆಲ್ಲ ಕುಡುಕರಾದರು, ನಮ್ಮ ಮನೆಗಳು ಕುಡುಕ ಆಯಿತು, ನಮ್ಮ ಮನೆಗಳು ಹೋಮ್ ಥಿಯೇಟರ್ ಆದವು. ಇದಕ್ಕೆ ಕಾರಣ ನಿಮ್ಮ ಸಂಪತ್ತು, ನಿಮ್ಮ ಐಶ್ವರ್ಯ, ನಿಮ್ಮ ಮನೆಯಲ್ಲಿರುವಂಥ ಸಂಪತ್ತಿನ ಸಾಮಾನುಗಳು, ಸುಪ್ಪತ್ತಿಗೆ ಮೇಲೆ ಮಲಗುವ ಐಶ್ವರ್ಯ. ಏನಿ ಬದ್ನಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ವದೆ ಮಾಡಬನೆ ನಮ್ಮ ಕೂಡಲ ಸಂತ. ಪ್ಲೀಸ್ ಕಮ್ ರೀ ಬ್ಯಾಕ್. ಸಮಾಜ ಸುಧಾರಣೆ ಆಗಬೇಕು. ಸಣ್ಣ ಸಣ್ಣ ಹುಡುಗರ ಮನಸ್ಸಿನಲ್ಲಿ ಎಷ್ಟು ಕೆಟ್ಟದ್ದು. ಒಂದು ಗಣಪತಿ ಕೂರಿಸ್ತಾರೆ, ಗಣಪತಿಯನ್ನು ದೇವರು ಅಂತ ನಂಬಿಸಿ ಕೂರಿಸಿದ್ದೀವಿ. ಇವತ್ತು ನಾವು ಗಣಪತಿಯನ್ನು ದೇವರು ಅಂತ ನಂಬಿಸಿ ಕೂರಿಸಿದ್ದೇವೆ. ಗಣಪತಿ ಕೂರಿಸಿರ್ತಾರೆ, ಫಿಲಮ್ ರೆಕಾರ್ಡ್ ಹಾಕಿ ಕುಣಿತಾ ಇರ್ತಾರೆ ಹುಡುಗರು, ಇಷ್ಟಿಷ್ಟು ಹುಡುಗರು. ಏನು ಸಂಸ್ಕೃತಿ, ಏನು ಸಂಸಾರ? ಎಲ್ಲಿ ಇದ್ದೀರಿ? ಎಲ್ಲಿ ಬಸವಣ್ಣ?
ಎಲ್ಲಿ ಬುದ್ಧ, ಎಲ್ಲಿ ಅಂಬೇಡ್ಕರ್, ಎಲ್ಲಿ ಬಾಲ್ಕಿ ಪಟ್ಟದ್ದೇವರು, ಚೆನ್ನಬಸವ ಪಟ್ಟದ್ದೇವರು, ಎಲ್ಲಿ ತುಪ್ಪ ತಿನ್ನಲಿಲ್ಲ ಮನುಷ್ಯ. 108 ವರ್ಷ ಬದುಕಿದ್ರು. ಜೋಳದ ನುಚ್ಚು ತಿಂದ್ರು, ನವಣೆ ತಿಂದ್ರು, ಊರೂರು ತಿರುಗಾಡಿದ್ರು. ಬಾಲ್ಕಿ ಪಟ್ಟದ್ದೇವರು ದೊಡ್ಡವರು. ಅಕಸ್ಮಾತ್ ಒಂದು ಗುಡಿ ಕಟ್ಟಿದ್ರೆ ಬೇಕಾದಷ್ಟು ದುಡ್ಡು ಬರ್ತಿತ್ತು. ಮನುಷ್ಯರ ಮನೆಗಳಲ್ಲಿ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡಿದ್ರಲ್ಲ ಸ್ವಾಮಿ. ಅರ್ಥ ಮಾಡಿ ಸಮಾಜವನ್ನು. ಇಲ್ಲಿ ಕುಳಿತಂಥ ಗೃಹಸ್ಥರು ಭಾಳ ಎಚ್ಚರ ಆಗ್ರಿ. ಮನೆಗಳು ಚೆನ್ನಾಗಿ ಉಳಿದಿಲ್ಲ, ಮನಸ್ಸುಗಳು ಚೆನ್ನಾಗಿ ಉಳಿದಿಲ್ಲ, ಭಾವನೆಗಳು ಚೆನ್ನಾಗಿ ಉಳಿದಿಲ್ಲ. ಅದಕ್ಕೆ ಕಾರಣ ಮನುಷ್ಯನ ಅಟ್ಟಹಾಸ. ಸಂಪತ್ತು ಸಂಪತ್ತು ಸಂಪತ್ತು, ಅಹಂಕಾರ, ದುರಾಸೆ. ದುರಾಸೆ, ಆಸೆ ಇರಬೇಕು, ದುರಾಸೆ ಇರಬಾರ್ದು ಮನುಷ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ನಿಮ್ಮ ಮಕ್ಕಳನ್ನು ಮದುವೆ ಮಾಡುವ ಮುಂದಿನ ದಿನಮಾನ ಕಾಲದಲ್ಲಿ ಈ DJ ಹಚ್ಚಬೇಡ್ರಿ, ಪಿಕ್ಚರ್ ರೆಕಾರ್ಡ್ ಹಾಕಬೇಡ್ರಿ. ಸೌಮ್ಯದಿಂದ ಮಕ್ಕಳಿಗೆ ಮದುವೆ ಮಾಡಿ ಸಂಸ್ಕಾರದ 4 ಮಾತುಗಳನ್ನು ಹೇಳಿ ಮದುವೆ ಮಾಡಿಸಿ. ಮದುವೆ ಆದ ಮೇಲೆ ಸಂಸಾರದೊಳಗಡೆ ಹೆಣ್ಣು ಮಗಳು ತಾಯಿತನವನ್ನು ಪಡೆದಂಥ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಪುರುಷನಿಗೆ ಕೆಲಸ ಸಿಕ್ಕಿದಾಗ ಅವನು ಪುರುಷನಾಗುತ್ತಾನೆ. ಮದುವೆ ಆದಂಥ ಹೆಣ್ಣು ಮಗಳು ತಾಯಿತನವನ್ನು ಪಡೆದಾಗ ಜಗತ್ತಿನಲ್ಲಿ ಬಹಳ ದೊಡ್ಡವಳಾಗ್ತಾಳೆ. ಅಂತಹ ತಾಯಿತನವನ್ನು ಪಡೆದಿರ್ತಕ್ಕಂಥ ತಾಯಿ ಇವತ್ತು ಸಂಸ್ಕಾರವಂತಳಾಗಬೇಕು. ಎಲ್ಲಿ ಸಂಸಾರ ಉಳಿದಿದೆ? ಯಾರ್ದಾರು ಮನೆಗೆ ಹೋದರೆ ಭಯ ಆಗ್ತದೆ ನನಗೆ. ನಾನು ಅದಕ್ಕೆ ಮನೆಗಳಿಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಅಲ್ಲಿರುವ ಮನೆಗಳಿಗೆ ಏನಾರು ಹೇಳಕ್ಕೆ ಹೋಯ್ತು ಅಂದರೆ ಸ್ವಾಮಿ ಅದಕ್ಕೆ ನಾನು ಮನೆಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಮನೆ ನೋಡ ಬಡವರು, ಮನ ನೋಡ ಘನಸಂಪನ್ನರು. ದಯಮಾಡಿ ಕಲ್ಯಾಣದ ಜನ ಹೇಳ್ತಾ ಇಲ್ಲ ನಾನು. ರಾಷ್ಟ್ರೀಯ ವಿಚಾರಧಾರೆ ಇದು ನನ್ನದು, ರಾಷ್ಟ್ರದ ವಿಚಾರಧಾರೆ ಇದು ನನ್ನದು. ಈ ರಾಷ್ಟ್ರ ಉಳಿಬೇಕಿವತ್ತು. ಗಣಪತಿ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೋಳಿ ಹಬ್ಬದ ಟೈಮಲ್ಲಿ ಕುಡಿದು ಹೆಣ್ಣು ಮಕ್ಕಳು ಕುಣಿತಾರೆ ಸ್ವಾಮಿ. ಏನು ಏನದು? ಏನ್ರಿ ಅದು? ಹೆಣ್ಣುಮಕ್ಕಳು ಕುಣಿತಿರಲ್ರಿ ಬಣ್ಣ ಹಚ್ಕೊಂಡು. ಏನು ಸಂಸ್ಕಾರ ನಿಮ್ಮದು ಹೇಳಿ ನೋಡೋಣ. ಎಲ್ಲಿ ಇದ್ದೀರಿ? ಹೋಳಿ ಮೈ ಮೇಲೆ ಹಾಕೊಂಡು ಕುಣಿಯೋದು ಏನ್ರಿ ಹೇಳ್ರಿ ನೋಡೋಣ. ಇಟ್ ಈಸ್ ಟ್ರೆಡಿಷನ್ ಸ್ವಾಮಿ. ಯಾವುದು ಸಂಸ್ಕಾರ, ಯಾವುದು ಸಂಹಾರ? ಸಮಾಜದೊಳಗಡೆ ಸಂಸಾರ ಉಳಿಬೇಕಾದರೆ ಒಳ್ಳೆಯ ನಾಲೆಡ್ಜ್, ಒಳ್ಳೆಯ ಲಿಂಗ ಪೂಜೆ, ಒಳ್ಳೆಯ ಅನುಭವ. ನಿಮ್ಮ ಮನೆಗಳ ಲೈಬ್ರರಿ ಮಾಡಿಕೊಡ್ರಿ, ನಿಮ್ಮ ಮನೆಗಳನ್ನು ಲೈಬ್ರರಿ ಮಾಡಿಕೊಡ್ರಿ, ನಿಮ್ಮ ಮನೆಗಳನ್ನು ಲೈಬ್ರರಿ ಮಾಡಿಕೊಡ್ರಿ, ಪುಸ್ತಕದ ಮನೆಗಳನ್ನು ಮಾಡಿಕೊಡ್ರಿ, ಶಿವಯೋಗದ ಸಾಧನೆ ಮನೆಗಳನ್ನು ಮಾಡಿಕೊಡ್ರಿ, ಮನೆಗಳ ಬದುಕನ್ನು ಬದಲಾಯಿಸಿಕೊಡ್ರಿ. ನಾನು ಹೇಳಿದ್ನಲ್ಲ ಎಲ್ಲ ಇರಲಿ, ಆದರೆ ಅತಿಯಾಗಿ ಇರಬಾರ್ದು. ಮಕ್ಕಳು ಭಾಳ ಕೆಟ್ಟೋಗಿದ್ದಾರೆ, ಮಾತಾಡ್ಸೋಕ್ಕಾಗೋದಿಲ್ಲ. ನಾನು ನೋಡ್ತಾ ಇರ್ತೀನಿ, ನನ್ನ ಎದುರಿಗೆ ಬೈಕ್ ತೊಗೊಂಡು ಹೋಗ್ತಾ ಇರ್ತಾರೆ ಹುಡುಗರು. ನಾನು ಸಂಜೆ ರಾತ್ರಿ ಒಂದಿಷ್ಟು ವಾಕಿಂಗ್ ಮಾಡ್ತಾ ಇರ್ತೀನಿ. ನಿನ್ನೆ 4 ಹುಡುಗರು ಹೊಂಟಾರ. ನೋಡಿ ಇವನ ಸ್ವಾಮಿ ಪ್ರವಚನ ಹೇಳ್ಕೊಂಡು ಹೊಂಟಾವ್ರಿ. ನನಗೆ ನೋವಾಗಲಿಲ್ಲ. ಯಾಕೆ ನನಗೆ ನೋವಾಗಿಲ್ಲ? ನೋಡಿದ್ರೆ ಬೈಕ್ ಹಿಡ್ದಾನ, ಯಾವುದು ರಾಯಲ್ ಎನ್ಫೀಲ್ಡ್ ಹಿಡ್ದಾನ. ಶಬ್ದ ಇಡೀ ಊರಿಗೆ ಕೇಳಿಸಕತ್ತದ. ಅದ್ರ ಮಧ್ಯದಲ್ಲಿ ನಾವು ಹೇಳೋದು ನನಗೆ ಕೇಳಿಸ್ತದೆ. ಸ್ವಾಮಿ ಏನು? ತಂದೆ ತಾಯಿಗಳನ್ನು ಒದಿತಾ ಇದ್ದಾರೆ ಮಕ್ಕಳು ಮನೆಯಲ್ಲಿ. ವೃದ್ಧಾಶ್ರಮಗಳಾದವು ಈ ದೇಶದೊಳಗಡೆ. ಎಲ್ಲಿದೆ ನಿಮ್ಮ ಸಂಸಾರ? ಬನ್ನಿ, ಶರಣರ ಸಂಸಾರದ ಕಡೆಗೆ ಬನ್ನಿ. ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರು ಅನಿ ಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ 7 ವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗ ಕರ್ಪಿಸುವಲ್ಲಿ ಎಚ್ಚರ 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 ಎಚ್ಚರ. ಒಂದು ತುತ್ತು ಕೆಳಗೆ ಬಿದ್ದರೆ ನೋಡ್ರಿ, ಅವೆರಡು ಮಾತಿಗೆ ಎಷ್ಟು ಮಾತು ಕೊಟ್ಟರು ಇವತ್ತು. 15ರಿಂದ 20 ನಿಮಿಷ ಬರೀ ಆ ಸೂಜಿ ಮತ್ತು ಅನ್ನದ ಬಗ್ಗೆ ಬಂತು. ಆರ್ಥಿಕ ಬಗ್ಗೆ ಚಿಂತನೆ ಮಾಡಿದ್ರು, ಅನ್ನದ ಬಗ್ಗೆ ಚಿಂತನೆ ಮಾಡಿದ್ರು, ಪ್ರಸಾದದ ಬಗ್ಗೆ ಅನ್ನವ ಕೊಂಡು ಚೈತನ್ಯ ಕೊಂಬಂತೆ, ಅಕ್ಷರ ಬಿಡುದು ವಿದ್ಯೆಯ ಕಾಂಬಂತೆ. ಅನ್ನವ ಕೊಂಡು ಚೈತನ್ಯ ಕೊಂಬಂತೆ, ಅಕ್ಷರ ಬಿಡುದು ವಿದ್ಯೆಯ ಕಾಂಬ. ಏನು ಶರಣರ ಮಾತುಗಳು, ಏನು ಶರಣರ ಮಾತುಗಳು. ಸತಿಗಿಡಿದು ನಿರ್ವಾಣ ಸತಿಯ ಕಾಂಬಂತೆ. ವಾಹ್, ಸತಿ ಹಿಡಿದು ನಿರ್ವಾಣ ಸತಿಯ ಕಾಂಬಂತೆ. ಕೊನೆಗೆ ಜಡ್ಜ್ಮೆಂಟ್ ಅವ್ರದು, ಶರಣರದು ಸಂಸಾರದ ಬಗ್ಗೆ. ಅನ್ನವ ಹಿಡಿದು ಚೈತನ್ಯ ಕೊಂಬಂತೆ, ಅಕ್ಷರವಿಡಿದು ವಿದ್ಯೆಯ ಕಾಂಬಂತೆ, ಸತಿ ಹಿಡಿದು ನಿರ್ವಾಣ ಸತಿಯ ಕಾಂಬಂತೆ. ಹೀಗೆ ಬರಬೇಕು
ಬರೋದಕ್ಕೆ ನಿಮಗೆ ಬಿಡಬೇಕಲ್ಲ. ನಿಮಗೆ ಅಹಂಕಾರ ತುಂಬಿ ತುಳುಕದ. ನನಗೆ ಸಮಾಜದ ಬಗ್ಗೆ ಕಳಕಳಿ ಇದೆ. ಸ್ವಾಮಿ ಬಡವನಾಗಿರಬೇಕು, ಭಕ್ತರ ಹೃದಯ ಶ್ರೀಮಂತಿಕೆಯಾಗಿ ಬದಲಾವಣೆಯನ್ನಾಗಬೇಕು ಸಮಾಜದಲ್ಲಿ. ನಾನು ಬದಲಾವಣೆ ಬಯಸಲಿಕ್ಕೆ ಬಂದಿದ್ದೇನೆ ಕಲ್ಯಾಣದಲ್ಲಿ. ನೀವು ಕೊಡುವ ಕಾಣಿಕೆಗಾಗಿ ಬಂದವನಲ್ಲ, ನೀವು ಹಾಕುವ ಆರತಿಯ ದುಡ್ಡಿಗಾಗಿ ಬಂದವನಲ್ಲ. ಅದು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಏನು ದೊಡ್ಡ ಮಾತಲ್ಲ. ಬರೀ ವ್ಯಕ್ತಿ ವಿಕಾಸನ ಶಿಬಿರ ಅಂತೇಳಿ ಯೋಗಾಸನ ಮಾಡಿ ತೋರಿಸಿಬಿಟ್ರೆ ಸಾಕು. ಗಾಳಿ ಮಾರಾಟ ಮಾಡಿ ರೊಕ್ಕ ಮಾಡಿ ದೇಶ ಇದು. ಇಲ್ಲಿ ನಿಂಗೆ ಬಿಡು 1,000 ರೂಪಾಯಿ ಹೊಡೆದ ಬಂಡವಾಳ, ಬರೀ ಗಾಳಿ. ತಿಳಿತಿಲ್ರಿ? ಕೈ ಹಿಂಗೆತ್ತು, ಹಿಂಗೆ ಬಿಡು, ಹಿಂಗೆತ್ತು. ನಗೋದಕ್ಕೆ ರೊಕ್ಕ ತಗೊಂಡಾರ 60,000 ರೂಪಾಯಿ ಕೊಡಬೇಕು. ನಗೋರು ಕರ್ಸಂದ್ರೆ ಬರ್ತಾವಲ್ಲ 6 ಮಂದಿ, ಅವು ನಗವು, ಅವು ಬಂದು ನಗ್ತಾವಂತೆ, ಇವು ನಗುತ್ತಾವಂತೆ. ಏನ್ರಿ ನಗದಕ್ಕೆ ದುಡ್ಡು ಕೊಡ್ಬೇಕೇನ್ರಿ ಮನುಷ್ಯನಿಗೆ? ಎಲ್ಲಿಗೆ ಬಂತ್ರಿ ಜಗತ್ತು? ಅವ್ರು ನಗೋ ಹೇಳ್ತಾವಂತ, ಇವು ಕೂತ್ಕೊಂಡು ನಗೋದಕ್ಕೆ ರೊಕ್ಕ. ಏನು ಎಲ್ಲಿಗೆ ಬಂತು? ಸ್ವತಂತ್ರ ಬಂತಂತ ಯಾರಿಗೆ? ಯಾರಿಗ್ರಿ? ಬಸವಾದಿ ಪ್ರಮಥರ ಬದುಕು ಗಮನಿಸಬೇಕು ನೀವೆಲ್ಲರೂ. ಎಷ್ಟು ಚೆನ್ನಾಗಿ ಕಟ್ಟಿದ್ರು, ಎಷ್ಟು ಚೆನ್ನಾಗಿ ಈ ಜಗತ್ತಿನಲ್ಲಿ ಬಸವಣ್ಣ ಕಟ್ಟಿದಂಥ ಸಂಸಾರ, ಬಸವಣ್ಣ ಕಟ್ಟಿದಂಥ ಸಮಾಜ. ನೀಡುವವರುಂಟು, ಬೇಡುವರಿಲ್ಲದೆ ನಾನು ಬಡವನಾದೆನೆಯ. ಎಂತಹ ಕಲ್ಯಾಣ ಕಟ್ಟದ! ನೀಡುವವರುಂಟು, ಬೇಡುವವರಿಲ್ಲದೆ ನಾನು ಬಡವನಾದನೆಯ. ಉರುಳಿಲ್ಲದ ಸಂಸಾರ ಇದು, ಉರುಳಿಲ್ಲದ ಸಂಸಾರ ಇದು. ನೀರ ಮೇಲಿನ ಗುಳ್ಳೆಯ ಸಂಸಾರ ಇದು. ಹೀಗೆ ಹೊಡೆದೋಗ್ತದ, ಆದರೂ ಬದುಕ್ತೀನಿ ಅಂತ ಹೊರಟಾನ. ಒಬ್ಬ ಹೊಂಟಾನ ಹೀಗೆ ಫ್ರಮ್ ಬಂದನ ಭೂಮಿಗೆ ಬಂದು ಹೀಗೆ ಹೊರಟಾನ. ಹೊರಟಿರುವಂತಹ ಸಂದರ್ಭದಲ್ಲಿ ಹೀಗೆ ಹೋಗ್ತಾ ಇದ್ದಾನೆ. ಹೋಗ್ತಾರೆ, ಬದುಕ್ತೀನಿ ನಾನು, ಗೆಲುವಿನೆಂಬ ಭಾಷೆ ಭಕ್ತನದು, ಗೆಲ್ಲುತ್ತೇನೆ ಅಂತ ಹೊರಟಿದ್ದಾನೆ. ಎದುರಿಗೆ ಹೋಗ್ತಾ ಇದ್ದಾನೆ. ಅವನು ಹೋಗುತ್ತಿರುವಾಗ ಅವನ ಎದುರಿಗೆ 6 ಹುಲಿ ಬಂದುಬಿಟ್ಟದ. ಅವ ಅಂದ, ಮಗ ಎದುರಿಗೆ 6 ಹುಲಿ ಬಂತಲ್ಲ, ಎದುರ್ಲಿಲ್ಲ ಅವ. ಯಾರು? ಸಿದ್ದಪ್ಪ. ಬದುಕ್ತೀನಿ ಅಂತ ಹೊಂಟಾನ, ಬದುಕ್ತೀನಿ ಅಂತ ಹೊಂಟಾನ. ಎದುರಿಗೆ ಹೊರಟಾರ ನಡ್ಕೊಂಡು 6 ಹುಲಿ ಬಂದದ. 6 ಹುಲಿ ಬಂದ ಕೂಡಲೇ ಅವನಂದ, ಈ ಹುಲಿಗೆ ಏನು ಎದುರೋದು ಅಂತ ಎದುರಿಗೆ ಹೋಗೋದು ಬಿಟ್ಟು ನಂದ ಹಿಂಗ ತಿರುಗಿ ಹಿಂಗ ಹೋಗ್ಬೇಕಂತ 9 ಆನೆ ನಿಂತು ಬಿಟ್ಟದ. ಹಿಂಗ ಹೋಗ್ಬೇಕಂತ 9 ಆನೆ ಎದುರಿಗೆ ಹೋಗ್ತೀನಿ. 6 ಹುಲಿ, 8 ಆನೆ ನಿಂತವ. 9 ಅಲ್ಲ 8. ಈ ಕಡೆ ಬಲಕ್ಕೆ ಹೋಗ್ಬೇಕಂತನ ಕಾಡಿಗೆ ಚತ್ತು ಬಿಟ್ಟದ. ಈ ಕಡೆ ನೋಡ್ತಾನ, ಫ್ರಂಟ್ ಬೇಡ, ಬ್ಯಾಕ್ ಬೇಡ, ರೈಟ್ ಬೇಡ, ಲೆಫ್ಟ್ ಅಂದನ. ಬ್ರಹ್ಮರಾಕ್ಷಸಿ ನಿಂತು ಬಿಟ್ಟಾಳ. ಹಿಂಗ ನೋಡ್ದ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಬಿಟ್ಟ ಆನೆ ವಾಯು, ಆಗ್ನೇಯ, ನೈಋತ್ಯ, ವಾಯುವೆ, ಈಶಾನ್ಯ. ಆನೆ ವಾಯು ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಆನೆ ವಾಯು, ಆಗ್ನೇಯಕ್ಕೆ ಹೋಗಬೇಕು ಅಂತ. ಈ 4 ದಿಕ್ಕು ಬಿಟ್ಟ ಇವ. ದಿಮಾಕು ಏನ್ ದೊಡ್ಡ ಮಾತು. ಹುಲಿ ಏನು, ಆನೆ ಏನು, ರಾಕ್ಷಸಿ ಏನು, ಕಾಡಿಗಿಚ್ಚೇನು ಅಂತ ಬಿಟ್ಟ. ಇನ್ನು ನುಸುಳದ. ಅಲ್ಲೊಂದು ದೊಡ್ಡ ಆಲದ ಮರ ಇತ್ತು. ಆಲದ ಮರದ ಹತ್ತಿರ ಹೀಗೆ ಬೇರು ಬಿದ್ದಿತ್ತು. ಆ ಬೇರನ್ನು ಹಿಡ್ಕೊಂಡು ಈ ಹುಲಿ, ಆನೆ, ಕಾಡಿಗಿಚ್ಚೋ, ರಾಕ್ಷಸಿಯನ್ನು ಬಿಟ್ಟು ಆ ಬೇರು ಹಿಡ್ಕೊಂಡು ಒಂದು ಬಾವಿ ಒಳಗೆ ಇಳಿದು ಬಿಡೋಣ ಅಂತೇಳಿ ಆ ಬೇರು ಹಿಡ್ಕೊಂಡು ಬಾವಿ ಒಳಗೆ ಇಳಿದು ಬದುಕ್ತೀನಿ ಅಂತ ಹೋದ. ಬೇರು ಹಿಡ್ಕೊಂಡು ಬಾವಿ ಒಳಗೆ ಇಳಿದಾನ. ಬದುಕಬೇಕು ಅಂತ ಕೆಳಗಡೆ ಘಟಸರ್ಪ ಬಾಯಿ ತೆಗೆದು ಕುಂತು ಬಿಟ್ಟ. ಮಜಾ ನೋಡ್ರಿ. ಬೇರೆ ಹಿಡ್ಕೊಂಡು ಇಳಿದಾನ, ಘಟಸರ್ಪ ಬಾಯಿ ತೆಗೆದು ಕುಳ್ತದ. ಘಟಸರ್ಪ ಯಾವಾಗ ಬಾಯಿ ತೆಗೆದು ಕುಳ್ತದ, ಬೇರೆ ಹಿಂಗ್ ಹಿಡ್ಕೊಂಡನ, ಹಿಂಗ್ ತಿರ್ಗಾಡಕತ್ತನ. ಹೀಗ ನೋಡ್ತಾನ, ಮೇಲ್ಗಡೆ ಜೇನುಗೂಡು ಕಟ್ಟಿಬಿಟ್ಟದ. ಆ ಜೇನುಗೂಡುಗ ಒಂದು ಗಿಳಿ ಬಂದು ಹಿಂಗ ಕುಕ್ಕದ. ಜೇನುತುಪ್ಪ ಇವನು ನಾಲಿಗೆ ಮ್ಯಾಗ ಬಿದ್ದದ. ಬಿದ್ದಿದ ಕೂಡಲೇ ಇದನ್ನು ಆಹಾ ಆಹಾ ನಕತ್ತನೇವ. ಯಾರು? ಸಿದ್ದಪ್ಪ. ಆಹಾ ನಕತ್ತನ. ಬೇರೆ ಹಿಂಗೆ ಹಿಡ್ಕೊಂಡು ಹಿಂಗೆ ನೋಡ್ತಾನ. 2 ನಿಮಿಷ ಜೇನುತುಪ್ಪ ನಾಲಿಗೆಗೆ ಬಿದ್ದದ. ಪುನಃ ಕಣ್ಣು ತೆರೆದು ನೋಡ್ತಾನೆ, ಅಲ್ಲೊಂದು ಕರಿ ಇಲಿ, ಒಂದು ಬಿಳಿ ಇಲಿ ಆ ಬೇರನ್ನು ಕಟ್ ಮಾಡಕತ್ತ. ಮಜಾ ನೋಡ್ರಿ.
ಯಾವಾಗ ಕರೀಲಿ ಬಿಳೀಲಿ ಅದನ್ನು ಕಟ್ ಮಾಡಕತ್ತಾನ, ಮೂಗಿನ ಮೇಲೆ ಜೇನುತುಪ್ಪ ಬಿದ್ದದ. ಇದೇನು ಏನು? ದೇವರೆನ್ನುವ ತಂದೆ ಜೀವಾತ್ಮನತಕ್ಕಂಥ ಮನುಷ್ಯನನ್ನ ಜಗತ್ತಿನಲ್ಲಿ ಸಂಸಾರದ ಆಟಕ್ಕೆ ಭವಘೋರಾರಣ್ಯದಲ್ಲಿ ಹೀಗೆ ಬಿಟ್ಟಾನ. ಈಗ ಬಿಟ್ಟಿರಬೇಕಾದ್ರ ಇವನಿಗೆ ಎದುರಿಗೆ 6 ಹುಲಿಗಳು ಬಂದದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. 6 ಹುಲಿ ಎದುರಿಗೆ ಬಂದದ. ಯೌವನದಾಗ ತುಂಬಿ ತುಳ್ಕತ್ತದ. ಇವ ಅಂದ ಇದೇನು ದೊಡ್ಡ ಮಾತಂತ ಹಿಂದಕ್ಕೆ ತಿರುಗದ. 8 ಆನೆ ನಿಂತದ. ಕುಲಮದ, ಛಲಮದ, ರೂಪಮದ, ವಿದ್ಯಾಮದ, ತಪೋಮದ, ರಾಜ್ಯಮದ. ವಾ, ಇದನ್ನು ಹೇಳ್ತೀನಿ. ಎಡಕೋದ ತಾಪತ್ರೇನೋ ಕಾಡಿಗೆ ಚತ್ಕೊಂಡ್ಬಿಡ್ತು. ಈ ಕಡೆ ಹೋಗ್ತಾನ ಮಾಯೆ ಎನ್ನುವ ರಾಕ್ಷಸಿ ನಿಂತದ. ಇದ್ರ ಮಧ್ಯದಲ್ಲಿ ಗೆಲ್ತೀನಿ ಅಂತ ಹೇಳಿ ಆಯುಷ್ಯ ಎನ್ನುವ ಬಳ್ಳಿಯನ್ನು ಹಿಡ್ಕೊಂಡು ಸಂಸಾರ ಎನ್ನುವ ಬಾವಿ ಒಳಗೆ ಇಳಿದಾನ. ಸಂಸಾರ ಅನ್ನುವ ಬಾವಿ ಒಳಗೆ ಇಳಿದಾನ. ಮೃತ್ಯು ದೇವತೆ ಇರತಕ್ಕಂಥ ಸಾವು ಘಟಸರ್ಪ ಬಾಯಿ ತೆಗೆದು ಕುಂತದ. ಮೃತ್ಯು ದೇವತೆ ಅನ್ನತಕ್ಕಂಥ ಘಟಸರ್ಪ ಬಾಯಿ ತೆರೆದು ಕುಂತದ. ಇಷ್ಟು ಗೊತ್ತಿದ್ರು ಇವನಿಗ ಮೂಗಿನ ಮ್ಯಾಗ ತುಪ್ಪ ಬಿದ್ದು ಬಿಟ್ಟದ. ಅಂದಡವ ನೇರಿದ ಸೊಣಗ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ನೆಂತೆನ್ನ ಬಾಳುವೆ ಸಂಸಾರ ಬಿಡಲು ನೋಡೆನ್ನಮನು. ಈ ನಾಯಿತನವ ಮಾನಿಸು ಕೂಡಲು ನಾಲಿಗೆಗೆ ಬಿದ್ದದ. ಬದುಕ್ತೀನಿ ತಿಳ್ಕೊಂಡಾನ. ಮೇಲೆ ಇನ್ನೊಂದ್ಸಲ ತಿರುಗಿ ನೋಡ್ತಾನ. ಕರೀಲಿ ಬಿಳೀಲಿ ಬಂದದ. ಹಗಲು ರಾತ್ರಿ ಅದು ನಿನ್ನ ಆಯುಷ್ಯ ಕಟ್, ನಿನ್ನ ಆಯುಷ್ಯ ಕಟ್ ಅಂತದ. ಆದ್ರೂ ಮೂಗಿನ ಮ್ಯಾಗ ತುಪ್ಪ ಬಿದ್ದದಲ್ಲ. ನಾಲಿಗೆ ನಾಯಿ ಮೂಗಿಗೆ ವಾಸನೆ ಬಡ್ದಿತ್ತಂತ. ಊರ್ ಗೌಡ ಬನ್ನಿ ಮರ ಕಡೆ ಕತ್ತಿಗೆ ತುಪ್ಪ ಸೌರಿ ಹೊರಗೆ ಇಟ್ಟಿದ್ನಂತ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತ ಬನ್ನವಾಳ್ವಿ. ನಾಯಿ ಮೂಗಗ ತುಪ್ಪದ ವಾಸನೆ ಬಂದ ಕೂಡಲೇ ನಾಯಿ ಬಂದು ಕತ್ತಿಯನ್ನು ಹೀಗೆ ನಕ್ಕತಂತ. ನಾಲಿಗೆ ಕತ್ತಿಯೊಳಗೆ ಹರಿತಂತ. ಕತ್ತಿಯೊಳಗೆ ರಕ್ತ ಬರ್ತದಂತ ನಾಲಿಗೆನೆ ಹಾಳು ಮಾಡ್ಕೊತಂತ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ದ ಸತಿಸುತರು ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗುತ್ತಿದ್ದಾರೆ ನೋಡ. ಹೊರಟೋಗ್ತದ. ಮಾತಾಡಿ ಕೆಳಗಿಳಿತೀನಿ ಅಂತ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಡ್ತದೆ. ಈಗ ತಾನೇ ಗೌಡ್ರು ಮಾತಾಡಿದ್ರಿ, ಹೋಗಿಬಿಟ್ರು. ಮತ್ತೆ ಹೋಗ್ತಾರ ಹೋಗಕ್ಕ ಬಂದಾರ ಅವರು, ಇರಕ್ಕ ಬಂದಾರೇನೋ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಇದನ್ನೆಚ್ಚಿ ಕೆಡಬೇಡ. ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹಿಂಗೆ ಪೂಜಿಸಿದ್ರಿ ಚಲೋ ಉಳಿತೀರಿ. ಇವತ್ತು ಹೋಗಿ ಹಗ್ಗ ಹಿಡ್ಕೊಳ್ರಿ, ಬಾವಿ ನೋಡ್ರಿ, ಕೆಳಗಡೆ ಹಾವು ನೋಡ್ರಿ, ಮೇಲ್ಗಡೆ ಕರೀಲಿ ಬಿಳೀಲಿ ನೋಡ್ರಿ, ಮೂಗಿನ ಮ್ಯಾಗ ತುಪ್ಪನೂ ಒಂದಿಷ್ಟು ಸುರಿಸ್ಕೊಳ್ರಿ. ಎದುರಿಗೆ 6 ಹುಲಿ ನಿಂತದ, ಬಲಕ್ಕೆ 8 ಆನೆ ನಿಂತದ. ಬದುಕ್ತೀನಿ ಅಂತ ಬಂದಿದ್ದೀರಿ, ಗೆಲುವೆನೆಂಬ ಭಾಷೆ ಭಕ್ತನದು ನೋಡ.